ಪ್ರಿಯ ಸ್ನೇಹಿತರೆ, ನಮಸ್ಕಾರ. ಜೀವನ ಬಿಡಿ ಉಪದೇಶ ಕೊಡ್ತಾನೇ ಹೋಗೋದಾಯ್ತು ನಮ್ಮ ಜೀವನ ಕಂಡ್ರಿ. ಯಾವತ್ತು ನಮ್ಗಾಗಿ ಆ ಉಪದೇಶಗಳನ್ನು ನಾವು ಬಳಸ್ಕೊಂಡಿದ್ರೆ ಎಷ್ಟೋ ಎತ್ತರಕ್ಕೆ ಬಂದ್ಬಿಡ್ಬೋದಾಗಿತ್ತಲ್ವ. ಯಾವತ್ತು ನಾವು ಯೋಚನೆ ಮಾಡೋದು ಒಂದೇನೆ, ಪಾಠ ಮಾಡೋದೊಂದೇ ಗೊತ್ತು ನಮಗೆ. ಪಾಠದ ಜೊತೆಗೆ ಆ ಪಾಠದ ಉಪದೇಶಗಳನ್ನು ನಮ್ಮ ಜೀವನಕ್ಕೊಂದಿಷ್ಟು ಬಳಸ್ಕೊಂಡಿದ್ರೆ ನಾವು ಒಂದಿಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠ ಆಗ್ಬೋದು ಅಂತ ಯಾವಾಗ ಗೊತ್ತಾಗ್ತದಂದರೆ, ನಾವು ಉಪದೇಶ ಮಾಡ್ತಾ ಮಾಡ್ತಾ ಮುಸ್ಸಂಜೆ ಹೊತ್ತಿಗೆ ಕಾಲಿರಿಸಿದಾಗ ಗೊತ್ತಾಗೋದಲ್ವಾ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ಎಲ್ಲರೂ ಉಪದೇಶ ಮಾಡೋಕ್ಕೆ ತುಂಬ ಉತ್ಸುಕರಾಗಿ ಮುಂದೆ ಸಾಗ್ತಾರೆ. ಆದರೆ ಆ ಉಪದೇಶ ಮಾಡುವವರು ತಾವು ಕೂಡ ಕೆಲಸ ಮಾಡಿ ಮುಂದೆ ಬಂದ್ಬಿಟ್ರೆ ಈ ದೇಶದಲ್ಲಿ ನಿರುದ್ಯೋಗ ಮತ್ತು ಬಡತನ ಅನ್ನೋದು ಯಾರಿಗೂ ಇರೋದಿಲ್ಲ. ಆದರೆ 100ಕ್ಕೆ ಸರಿಸುಮಾರು 75% ಜನರು ಉಪದೇಶ ಮಾಡಲಿಕ್ಕೆ ನೋಡ್ತಾರೆ ಹೊರತು ನಮ್ಮನ್ನು ನಾವು ತಿದ್ಕೊಳ್ಳೋಕ್ಕೆ ಯಾವತ್ತೂ ನಾವು ಪ್ರಯತ್ನ ಮಾಡೋದೇ ಇಲ್ಲ. ಇದು ಒಂದು ಹೇಗಿದೆ ಅಂತಂದರೆ, ಒಂದು ಅಟ್ರಪ್ಲ್ ಆಫ್ ಐಡಿಯಾನ ಮುಂದಿಟ್ಕೊಂಡು ಯಾವಾಗ ನಾವು ಮುಂದೆ ಬರ್ತೀನಿ ಅಂತಕ್ಕಂಥ ಮನಸ್ಥಿತಿ ಉಳ್ಳಂಥ ಜನರ ಸಂಖ್ಯೆಗಳು ಇವತ್ತು ಜಾಸ್ತಿ ಆಗ್ತಾ ಇದೆ. ಸೊ ಸಕ್ಸಸ್ಫುಲ್ ಪೀಪಲ್ಸನ್ನು ನೋಡ್ಬಿಟ್ಟು ನಾವು ಅವರಂತೆ ಆಗಬೇಕು, ಶ್ರಮವಹಿಸಿ ದುಡಿಬೇಕು ಅನ್ನೋರು ಕಡಿಮೆ, ಅವರಂತೆ ಉಪದೇಶ ಕೊಡಲಿಕ್ಕೆ ಮುಂದಾಗ್ತಾರೆ ಹೊರತು ಯಾವತ್ತು ದುಡಿದು ಮುಂದೆ ಬರಬೇಕನ್ನೋದು ನಮ್ಮ ಮನದಲ್ಲಿ ಬರ್ತಾನೆ ಇಲ್ಲ. ಇದು ದೊಡ್ಡ ಇವಲ್ವಾ. ಪ್ರಿಯ ಸ್ನೇಹಿತರೆ, ನೀವು ಏನೇ ಮಾಡಿ, ಎಂಥದೇ ಮಾಡಿ, ನೀವು ಬರೀರಿ, ಸಾಹಿತಿಗಳಾಗಿರಿ, ಪತ್ರಕರ್ತರಾಗಿರಿ, ವಿಜ್ಞಾನಿಯಾಗಿರಿ, ಏನೇ ಆಗಿರಿ, ಅದು ಎಲ್ಲವನ್ನು ಉಪದೇಶ ಮಾಡೋದಕ್ಕಿಂತ ಮೊದಲು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅದನ್ನು ನಾವು ಕಾರ್ಯರೂಪಕ್ಕೆ ತಂದು ಮತ್ತೊಬ್ಬರಿಗೆ ಬೋಧನೆ ಮಾಡಿದ್ರೆ ಅದು ಸಕ್ಸಸ್ಫುಲ್ ಸ್ಟೋರಿ ಆಗುತ್ತೆ, ಅವನು ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾನೆ ಅಲ್ವ ಬಂಧುಗಳೇ. ಸೊ ಯಾವುದನ್ನು ಮಾಡದೇನೆ ಬೇರೆಯವರ ಮೇಲೆ ಹೇರುವುದಿದೆಯಲ್ಲ, ಇದು ಒಂದು ನಮೂನೆಯ ಬಲಾತ್ಕಾರವೇ ಹೊರತು ಇದು ಯಾವುದೂ ಸತ್ಕಾರವಲ್ಲ. ಮೊದಲು ಅದನ್ನು ಕಾರ್ಯರೂಪಕ್ಕೆ ತಂದು ತದನಂತರದಲ್ಲಿ ಅದನ್ನು ಬೇರೆಯವರಿಗೆ ಅನುಕೂಲವಾಗುವಂತೆ ಮಾಡಿಕೊಡತಕ್ಕಂಥದ್ದು ನಿಜವಾದ ಒಬ್ಬ ಉಪದೇಶಕನ ಮತ್ತು ಉಪನ್ಯಾಸಕನಾಗ್ತಾನೆ ಅನ್ನೋದು ಯಾವ ಮಾತು ಕೂಡ ತಪ್ಪಲ್ಲ ಅಲ್ವಾ ಬಂಧುಗಳೇ. ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ. ಬದುಕು ನಿನ್ನಂತೆ ಅಲ್ಲ, ಮೇಲೆ ಒಬ್ಬ ಇರುವ, ಅವನ ಅಂಕೆ ಮೀರಿ ಇಲ್ಲಿ ಏನು ನಡೆಯದೋ, ಅವನ ಅಂಕೆ ಮೀರಿ ಇಲ್ಲಿ ಏನು ನಡೆಯದೋ. ಬರಿ ಪಾತ್ರಧಾರಿಯು ತಿಳಿಯೋ ನೀನು ಸೂತ್ರವನ